ಪೆನ್ ತೊಗೊಂಡಿದ್ದೀವಿ, ಬರೆದಿದ್ದೀವಿ, ಇಟ್ಟಿದ್ದೀವಿ ಮತ್ತೆ ಅಲ್ಲೇ. ಎಕ್ಸ್ಟ್ರಾ ಕೇರ್ ಏನೋ ತೊಗೊಂಡಿದ್ದೀವಿ, ಬರೆದಿದ್ದೀವಿ, ಇಡದೇ ಇದ್ದರೆ ಯು ಆರ್ 3M. ವಾಪಸ್ ಇಟ್ಟರೆ ಅದೇ ಜಾಗದಲ್ಲಿ ಇಟ್ಟರೆ 4M. ಇದೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಅಲ್ವಾ? ಸ್ಪೇಸ್, ಟೈಮ್ ಇಲ್ಲಿ ಆರ್ಗನೈಸ್ ಆಗೋಯ್ತಲ್ವಾ? ಇದನ್ನೇ ಅಲ್ವಾ ನಾವು MBA ಅಂತ ಹೇಳೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನನಗೆ ಇದರ ಅನುಭವ ಕಾಣ್ತಾ ಇದೆ, ಅಡ್ವಾಂಟೇಜಸ್ ಜಾಸ್ತಿ ಕಾಣ್ತಾ ಇದೆ. ನಂಗೆ ತುಂಬ ಸಮಯ ಉಳಿತಾಯ ಆಗ್ತಾ ಇದೆ, ಕೆಲಸ ಜಾಸ್ತಿ ಮಾಡ್ತಾ ಇದ್ದೀವಿ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ನನಗೆ ಪ್ರತಿಯೊಂದರಲ್ಲೂ ಕ್ಲಾರಿಟಿ ಸಿಗ್ತಾ ಇದೆ. ಪಾರ್ಕಿಂಗಿಂದ ಕ್ಲಾರಿಟಿ ಸಿಗ್ತಾ ಇದೆ. ಪಾರ್ಕಿಂಗ್ ಹ್ಯಾಸ್ ಬಿಕಮ್ ಮೈ ಬಿಗ್ಗೆಸ್ಟ್ ಸಬ್ಜೆಕ್ಟ್. ನಂಗೆ ಬೇಕಾಗಿರೋದು ನನ್ನ ಸಕ್ಸಸ್ ಫಾರ್ಮುಲಾಪ್ಪ. ಎಲ್ಲರೂ ತಿಳ್ಕೊಳ್ಳಿ, ಅವ್ರಿಗೂ ಸಕ್ಸಸ್ ಫಾರ್ಮುಲಾ ಇದ್ದೇನೆ. FORM ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡಲ್ಲಿ ಪಾರ್ಕಿಂಗ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಈಗಾಗಲೇ ಸೀರೀಸ್ ಆಫ್ ಎಪಿಸೋಡ್ಸ್ ಮಾಡ್ತಾ ಇದ್ದೀವಿ. ಸಕ್ಸಸ್ಫುಲ್ ಆಗಕ್ಕೆ ಏನು ಮಾಡಬೇಕು ಅಂತ ಏನೇನೋ ಫಾರ್ಮುಲಾ ಹುಡುಕ್ತಾ ಇದ್ದೀವಿ. ನೀವು ಒಂದಷ್ಟು ಎಕ್ಸಾಂಪಲ್ಸ್, ಕೇಸ್ ಸ್ಟಡೀಸ್ ಮೂಲಕ ಪಾರ್ಕಿಂಗ್ ಅನ್ನೋ ಸಬ್ಜೆಕ್ಟಿಂದ ಹೇಗೆ ನಾವು ಟೈಮ್ ಸೇವ್ ಮಾಡ್ಬೋದು, ಸೊ ದಟ್ ಜಾಸ್ತಿ ಟೈಮ್ ಇಟ್ಕೊಳ್ಬೋದು, ಗ್ರೋತ್ಗೆ ಅದನ್ನ ಹೇಗೆ ಬಳಸ್ಕೊಳ್ಬೋದು ಎಫೆಕ್ಟಿವ್ ಆಗಿ ಅಂತ ಹೇಳ್ತಾ ಇದ್ದೀರಾ. ಇನ್ ಕಂಟಿನ್ಯೂಷನ್ ಟು ದ್ಯಾಟ್ ಇನ್ನೊಂದಷ್ಟು ಕೇಸ್ ಸ್ಟಡೀಸ್ ಎಕ್ಸಾಂಪಲ್ಸ್ ಕೊಡ್ಬೋದಾ? ಈಗ ನನ್ನ ಕನೆಕ್ಟೆಡ್ ನಂಗೆ ಒಂದಷ್ಟು ಬುಕ್ಸ್ ಇದೆಪ್ಪ, ಸ್ಲಿಪ್ಸ್ ಇದೆ, ಅಂದರೆ ಸ್ಕ್ರಿಬ್ಲಿಂಗ್ ಪ್ಯಾಡ್ಸ್ ಥರ ಇದೆ, ಓದುವ ಬುಕ್ಸ್ ಇದೆ, ನ್ಯೂಸ್ ಪೇಪರ್ಸ್ ಇದೆ. ಎಲ್ಲರ ಮನೆಯಲ್ಲೂ ಇದಿದ್ದದ್ದೇ. ಮಕ್ಕಳಿರೋ ಮನೆಯಲ್ಲಿ ಜಾಸ್ತಿ ಇದೆಲ್ಲವೂ ಜಾಸ್ತಿ. ಮಕ್ಕಳು ಅದನ್ನ ಕೆಡಿಸ್ತಾ ಹೋಗುತ್ತೆ, ನಾವು ಅದನ್ನ ಆರ್ಗನೈಸ್ ಮಾಡ್ತಾ ಹೋಗ್ತೀವಿ ಅಷ್ಟೆ. ಪೆನ್ಸು ಪೆನ್ಸಿಲ್ಸ್ ಇಲ್ವಾ? ಸ್ಟೇಷನರಿ ಅವಾಗ ಬೇಕು, ಯಾವಾಗಲಾದರೂ ಬೇಕು ಅಂತ ಜಮ್ ಕ್ಲಿಪ್ಸ್ ಇಡಲ್ವಾ? ಆಮೇಲೆ ಎರೇಸರ್ ಇರಲ್ವಾ? ಶಾರ್ಪನರ್ ಇರಲ್ವಾ? ಇವೆಲ್ಲವೂ ನಮ್ಗೆ ಆರ್ಗನೈಸ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಪಾರ್ಕ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಈಗ ನಮ್ಮ ಮನೆಯಲ್ಲಿ ಇದು ಮಾಡಿದ್ದೀನಿ. ಮೊದಲೆಲ್ಲ ನಮ್ಮ ಹತ್ರ ದುಡ್ಡು ಇರ್ತಾ ಇರಲಿಲ್ಲ ಇದೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ. ಒಂದು ಹಳೆ ಲೋಟ ತಗೋತಾ ಇದ್ದೆ, ಪೆನ್ನುಗಳೆಲ್ಲ ಲೋಟದಲ್ಲಿ ಇಡ್ತಾ ಇದ್ದೆ. ಈಗ ನನಗೆ ಪ್ರತಿ ಸಲ ಪೆನ್ ಹುಡ್ಕೊಂಡು ಎಲ್ಲೋ ಓಡಾಡೋದು. ಇದು ನನ್ನ ಅನುಭವದಿಂದ ನಾನು ಇದೆಲ್ಲ ಆರ್ಗನೈಸ್ ಆಗಿರೋದು. ಯಾಕೆ ಒಂದು ಪೆನ್ನಿಗೆ ಇಷ್ಟು ಹುಡುಕ್ತಾ ಇದ್ದೀನಿ ನಾನು? ಸೊ ಪೆನ್ನುಗಳು ಮನೆಯಲ್ಲಿ 30-40 ಯಾರದೇ ಮನೆಯಲ್ಲಿ ಇರುತ್ತೆ, 40 ಪೆನ್ ಇರುತ್ತೆ. ಆದರೆ ಸಮಯಕ್ಕೆ ಬೇಕಾದಾಗ ಒಂದು ಪೆನ್ ಸಿಗಲ್ಲ. ಪೆನ್ಸಿಲ್ಸ್ ಬೇಕಾದಷ್ಟು ಇರುತ್ತೆ, ಶಾರ್ಪನರ್ ಇರಲ್ಲ. ಎರೇಸರ್ ಇರಲ್ಲ. ಬುಕ್ ಬೇಕಾದಷ್ಟು ಇರುತ್ತೆ, ಬರೆಯೋಕ್ಕೆ ನಮ್ಗೆ ಯಾವ್ದು ಕ್ಷಣದಲ್ಲಿ ಸಿಗಲ್ಲ. ಡೈರಿಗಳು ಸಿಗಲ್ಲ. ಓದೋಕ್ಕೆ ಯಾವುದೋ ಪುಸ್ತಕ ಬೇಕು. ನನ್ನ ಮನೆಗೆ ಬಂದರೆ ಅದರಲ್ಲಿ ಯೋಗದ ರಿಲೇಟೆಡ್ ಬುಕ್ಸ್ ಒಂದು ಕಡೆ ಇಟ್ಟಿದ್ದೀನಿ, ನೇಚರ್ ಕ್ಯೂರ್ ಕನೆಕ್ಟೆಡ್ ಬುಕ್ಸ್ ಒಂದು ಕಡೆ ಇಟ್ಟಿದ್ದೀನಿ, ಅಧ್ಯಾತ್ಮದ ಕನೆಕ್ಟೆಡ್ ಬುಕ್ಸ್ ಒಂದು ಕಡೆ ಇಟ್ಟಿದ್ದೀನಿ, ಫಿಕ್ಷನ್ ಕನೆಕ್ಟೆಡ್ ಬುಕ್ಸು, ಕತೆಗಳ ಕನೆಕ್ಟೆಡ್ ಬುಕ್ಸು, ಹೀಗೆ ಎಲ್ಲ ಬುಕ್ಸುಗಳನ್ನು ನಾನು ಬೇರೆ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೇನು ಮಾಡಿದೆ, ನಮ್ಮ ಮನೆ ಶೆಲ್ಫ್ ಮಾಡಬೇಕಾಯ್ತು. ಶೆಲ್ಫ್ ಮಾಡಬೇಕಾದಾಗ ನನಗೆ ಬುಕ್ ಸೈಜಿನ ಶೆಲ್ಫ್ ಮಾಡಿಕೊಡಿ ಅಂತಂತೆ. ಒಂದು 10 ಹೆಂಗೂ ಶೆಲ್ಫ್ ಮಾಡ್ತಾ ಇದ್ದೀವಿ, ಬುಕ್ ಸೈಜಿನ ಶೆಲ್ಫ್ ಮಾಡಿಸ್ದೆ. ದಟ್ಸ್ ಆಲ್. ಈಗ ನನಗೆ ಒಂದೊಂದೇ ಆರ್ಗನೈಸ್ ಆಗ್ತಾ ಬಂತ. ಎಷ್ಟು ಖರ್ಚಾಯಿತು? ಒಂದು ಬುಕ್ ತೊಗೊಂಡಿದ್ದೀನಿ. ಆ ಬುಕ್ಕನ್ನು ನಾನು ತೊಗೊಂಬಂದು ಬೆಳಗ್ಗೆ ಹೊತ್ತಾದರೆ ನಾನು ಹಾಲಲ್ಲಿ ಕೂತ್ಕೊಂಡು ಓದ್ತೀನಿ. ರಾತ್ರಿ ಹೊತ್ತು ಮನೆಯವ್ರಿಗೆ ಯಾರಿಗೂ ಲೈಟ್ಸ್ ಹಾಕಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನೊಂದು ಟೇಬಲ್ ಲ್ಯಾಂಪ್ ಇಟ್ಕೊಂಡಿದ್ದೀನಿ. ಅದನ್ನು ಫೋಕಸ್ ಮಾಡಿ ನನಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಟ್ಕೋತೀನಿ ಲೈಟ್ಸ್ನ. ಮುಗೀತು ತೊಗೊಂಡೋಗಿ ಮತ್ತೆ ಎಲ್ಲಿತ್ತು ಅಲ್ಲಿ ಇಟ್ಬಿಡ್ತೀನಿ. ಈಗ ನನ್ನ ಮೈಂಡು 2 ರೀತಿ ಅಲರ್ಟ್ ಇದೆ. ಒಂದು ತೊಗೊಂಬಂದು ಓದೋದಕ್ಕೆ, ನಂಗೆ ಯಾವ ಪುಸ್ತಕ ಬೇಕೋ, ಇವತ್ತಿಗೆ ಯಾವ ಮೂಡ್ ಇದೆ, ಯಾವ ಇಂಟ್ರೆಸ್ಟ್ ಇದೆ, ಆ ಪುಸ್ತಕವನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಓದ್ತೀನಿ, ಅದೇ ಜಾಗದಲ್ಲಿ ವಾಪಸ್ ತೊಗೊಂಡೋಗಿ ಇಡ್ತೀನಿ. ಈಗ ನನಗೆ ಸೆಗ್ರಿಗೇಷನ್ ಒಂದು ಸಲ ಮಾಡಿದ್ರೆ ಸಾಕಲ್ವಾ? ಒಂದೇ ಒಂದು ಸಲ ಮಾಡಿದ್ರೆ ಸಾಕು. ನನಗೆ ಪದೇ ನಾನು ಸೆಗ್ರಿಗೇಷನ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿಂದ ನಾನು ಪುಸ್ತಕ ತೊಗೊಂಡ್ರೆ ಅಲ್ಲೇ ವಾಪಸ್ ಅದೇ ಶೆಲ್ಫಲ್ಲಿ ಇಟ್ಟರೆ ನನಗೆ ಆ ಪುಸ್ತಕವನ್ನು ಇನ್ನೊಂದು ಸಲ ಓದ್ಬೋದು. ನೀವು ಅವಾಗಲೇ ಹೇಳಿದ್ರಿ ಅಲರ್ಟ್ ಅನ್ನೋ ಪದವನ್ನು ಬಳಸಿದ್ರಿ. ವಾಪಸ್ ಇಡಬೇಕು ಅನ್ನುವ ಅಲರ್ಟ್ನೆಸ್ಸು ಅಥವಾ ಕಾನ್ಷಿಯಸ್ನೆಸ್ ಒಂದು ಇರಬೇಕು. ಈಗ ಈ ನೆಪದಲ್ಲಿ ನಾನು ಓಡಾಡಂಗಾಗಲ್ವಾ? ಸೊ ವಾಕಿಂಗ್ ಆಗಲಿಲ್ವಾ? ನನಗೆ ಎಲ್ಲೋ ಕೆಳಗಡೆ ಏನೋ ಬಿದ್ದೋಗಿದೆ, ಸ್ಲಿಪ್ ಬಿದ್ದೋಗಿದೆ, ಅಲರ್ಟಾಗಿ ಎತ್ಕೋತಾ ಇಲ್ವಾ? ಯೋಗ ಆಗಲಿಲ್ವಾ? ಯೋಗಾಸನಗಳಾಗಲಿಲ್ವಾ? ಅದು ಯೋಗಾಸನ ಬೆಳಿಗ್ಗೆ ಎದ್ದು 7 ಗಂಟೆಗೆ ಎಲ್ಲ ರೆಡಿಯಾಗೇ ಮಾಡಬೇಕಾ, ಅಥವಾ ಅವಾಗ ಮಾಡ್ತಾ ಇರ್ಬೋದಾ? ಈ ರೀತಿಯಾಗಿ ಖಂಡಿತ ಮಾಡೋಕೆ ಅವಕಾಶ ಇದೆ. ಸೊ ಎಲ್ಲ ಟೈಮಲ್ಲೂ ನಾವು ಅಲರ್ಟ್ ಇಲ್ವಾ? ಪೆನ್ ತೊಗೊಂಡಿದ್ದೀವಿ, ಬರೆದಿದ್ದೀವಿ, ಇಟ್ಟಿದ್ದೀವಿ ಮತ್ತೆ ಅಲ್ಲೇ. ಎಕ್ಸ್ಟ್ರಾ ಕೇರ್ ಏನೋ ತೊಗೊಂಡಿದ್ದೀವಿ, ಬರೆದಿದ್ದೀವಿ, ಇಡದೇ ಇದ್ದರೆ ಯು ಆರ್ 3M. ವಾಪಸ್ ಇಟ್ಟರೆ ಅದೇ ಜಾಗದಲ್ಲಿ ಇಟ್ಟರೆ 4M. ಕೀ ಬಳಸಿದ್ದೀವಿ, ವಾಪಸ್ ಅಲ್ಲೇ ಇಟ್ಟಿದ್ದೀವಿ.
ಪೆನ್ ತೊಗೊಂಡಿದ್ದೀವಿ, ಬುಕ್ ತೊಗೊಂಡಿದ್ದೀವಿ, ವಾಪಸ್ ಅಲ್ಲೇ ಇಟ್ಟಿದ್ದೀವಿ. ಚಪ್ಪಲಿ ಎತ್ಕೊಂಡಿದ್ದೀವಿ, ಹಾಕ್ಕೊಂಡಿದ್ದೀವಿ, ಮತ್ತೆ ಅಲ್ಲೇ ಇಟ್ಟಿದ್ದೀವಿ. ಅಲ್ಲೇ ಇಡದೇ ಇದ್ದರೆ ದಿಸ್ ಇಸ್ 3M. ಅಲ್ಲಿ ವಾಪಸ್ ಇಟ್ಟರೆ ಇಟ್ ಈಸ್ 4M. ಇಷ್ಟೇ ಮ್ಯಾನೇಜ್ಮೆಂಟ್. ಈಗ ನಿಮಗೆ ಇದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನಾದರೂ ಕೋರ್ಸಸ್ ಮಾಡಬೇಕಾ? ಇದೆಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಆಫ್ ಸ್ಪೇಸ್ ಆ್ಯಂಡ್ ಟೈಮ್ ಅಲ್ವಾ? ಸ್ಪೇಸ್, ಟೈಮ್ ಇಲ್ಲಿ ಆರ್ಗನೈಸ್ ಆಗೋಯ್ತಲ್ವಾ? ಇದನ್ನೇ ಅಲ್ವಾ ನಾವು MBA ಅಂತ ಹೇಳೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ನಾನು ಇದನ್ನು ಮೈಂಡ್ ಬಾಡಿ ಅಕಾಡೆಮಿ ಅಂತ ಕರಿತೀನಿ. MBA ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಅಕಾಡೆಮಿ. ಇದು ನಾನು ಎರಡೂ ಬ್ಯಾಲೆನ್ಸ್ ಮಾಡೋಕ್ಕೆ ಬರುತ್ತಪ್ಪ ನನಗೆ. ಬಾಡಿಯನ್ನು ಬಳಸ್ತೀನಿ, ಮೈಂಡನ್ನು ಬಳಸ್ತೀನಿ, ಆರ್ಗನೈಸ್ ಆಗ್ತೀನಿ. ಎಷ್ಟು ಲಕ್ಷ ಕೊಡಬೇಕು ಇದಕ್ಕೆ? ಇದೇ ತಾನೇ ಕೋರ್ಸ್ ಮಾಡೋದು ನಾವು ಅಲ್ಲಿ ಹೋಗಿ. ಎಕ್ಸಾಕ್ಟ್ಲಿ. ಮೇ ಬಿ ಎಲ್ಲಿ ಚಾಲೆಂಜಿಂಗ್ ಆಗ್ತಿದೆ ಅಂದರೆ, ಹೌದು ಇವತ್ತೇನೋ ಒಂದು ಸ್ಟ್ಯಾಂಡ್ ತಂದೆ ಅಥವಾ ನಾನು ಇವತ್ತು ಅಲರ್ಟಾಗಿ ಎಲ್ಲ ಆರ್ಗನೈಸ್ ಮಾಡಿಕೊಂಡೆ, ಅದರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ತೊಗೊಂಡೋಗಿ ದಿನ ವಾಪಸ್ ಎಲ್ಲಿ ತೊಗೊಂಡು ಅಲ್ಲೇ ಇಡೋದು, ಅಲ್ಲಿ ಫೇಲ್ ಆಗ್ತಾ ಇದ್ದಾವೆ ಅಂತ. ಅಭ್ಯಾಸ ಮಾಡ್ತಾ ಮಾಡ್ತಾ ಮತ್ತೆ ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢಭೂಮಿ. ಸತು ದೀರ್ಘಕಾಲೆ, ಲಾಂಗ್ ಟರ್ಮ್, ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಗಿವ್ಸ್ ಯು ಸಕ್ಸಸ್. ಸಂಸ್ಕೃತದಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳ್ತಾರೆ ಇದನ್ನು, ನಾವು ಇಲ್ಲಿ ಹೇಳ್ತಿದ್ದೀವಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹಳೆಯದೇ ಇದೆಯಲ್ಲ. ಹೌದು. ಲಾಂಗ್ ಟರ್ಮ್ ಅಂತಂದ್ರೆ 10 ಸಲ ಮಾಡಿ, 20 ಸಲ ಮಾಡಿ, 50 ಸಲ ಮಾಡಿ, ಮರೆಯೋದೇ ಇಲ್ಲ ನಾವು. ರೂಢಿ ಆಗಬೇಕು, ಪಾರ್ಟ್ ಆಫ್ ಲೈಫ್ ಆಗೋದು. ಇನ್ನು ಹಲ್ಲು ಉಜ್ತೀವಲ್ವಾ, ಉಜ್ಜುವಿಕೆ ರೂಢಿ ಆಗಿದೆ ಅಲ್ವಾ? ಕರೆಕ್ಟ್. ಯಾರೋ ಅಭ್ಯಾಸ ಮಾಡಿಸ್ದೇ ಇದ್ದಿದ್ರೆ ಇರ್ತಾ ಇಲ್ಲ. ಸೊ ಇದು ಯಾರೋ ಹೊಸಬರು ಬಂದು ನಮ್ಗೆ ಹೇಳ್ತಾರ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಟ್ಟು ಅಥವಾ ಒಂದು ಸಣ್ಣ ಲಾಜಿಕ್ ಕೊಡ್ತೀನಿ ನಿಮ್ಗೆ. ಈಗ ನಿಮ್ಮ ಕರೆಕ್ಷನ್ಸ್ ಬೇಕು, ಯಾರು ಕರೆಕ್ಷನ್ ಮಾಡ್ತಾರೆ ಇದೆಲ್ಲ? ಈ ಸೂಕ್ಷ್ಮಗಳನ್ನು ಯಾವುದಾದ್ರೂ ವಿಡಿಯೋ, ಯಾವುದಾದ್ರೂ ಪುಸ್ತಕದಲ್ಲಿ ಇದೆಲ್ಲ ಬರೆದಿದ್ದಾರ? ಖಂಡಿತ. ಯಾವುದಾದ್ರೂ MBAನಲ್ಲೋ IIM ಅಲ್ಲಿ ಹೇಳ್ಕೊಟ್ಟಿದ್ದಾರಾ? ಈ ವಿಷಯ ಹೇಳ್ಕೊಡ್ತಾರ? ನೀವು ಪೆನ್ನನ್ನು ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ ಅಂತ ಅವ್ರು ಏನು ಅನ್ಕೋತಾರೆ, ಇದೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ದಲ್ವಾ, ನಾನು ಯಾಕೆ ಹೇಳ್ಕೊಡ್ಬೇಕು ಅಂತ ಅವ್ರು ಅನ್ಕೋತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಅವರು ಈ ಬುನಾದಿ ಹಾಕ್ಕೊಡ್ತಾ ಇಲ್ಲ ಅಲ್ವಾ? ಹಾಗಿದ್ರೆ ನಾವೇ ಹಾಕ್ಕೋಬೇಕು. ಈಗ ನನಗೆ ಯಾರನ್ನಾದ್ರೂ ಒಬ್ಬರನ್ನ ನನ್ನನ್ನು ತಿದ್ದು ಅಂತ ಯಾರನ್ನಾದ್ರೂ ಎಂಪ್ಲಾಯ್ ಮಾಡಿದ್ರೆ ಅವರು ನನಗಿಂತ ಸ್ಟ್ಯಾಂಡರ್ಡ್ ಆಗಿರಬೇಕು. ನನಗೊಂದು ₹1,00,000 ಸಂಪಾದನೆ ಬೇಕು ಅಂದರೆ ಅವ್ರಿಗೆ ₹2,00,000 ಆದರೂ ನಾನು ಕೊಡಬೇಕು. ಅವಾಗ ಇಲ್ದರೆ ನನ್ನನ್ನು ಯಾಕೆ ತಿದ್ದುತ್ತಾರೆ ಅವರು? ಹಾಗಾಗಿ ಈ ವಿಡಿಯೋ ಯಾರ್ಯಾರು ನೋಡ್ತಾರೆ, 3-4 ನಿಮಿಷದ ವಿಡಿಯೋಗಳಲ್ಲಿ ಅವರನ್ನು ಅವರು ದೇ ಕ್ಯಾನ್ ಚೇಂಜ್ ದೆಮ್ಸೆಲ್ಸ್ ವಿತೌಟ್ ಎನಿ ಕಾಸ್ಟ್. ನಾನು ಯಾರಿಗಾದ್ರೂ ಹರ್ಟ್ ಮಾಡ್ತಾ ಇದ್ದೀನಾ? ಅಥವಾ ನಾನು ತಿದ್ದುವಿಕೆಯಲ್ಲಿ ಸೂಪರ್ ಫಿಷಿಯಲ್ ಆಗಿ ಏನಾದ್ರು ಹೇಳ್ತಾ ಇದ್ದೀನಾ? ಅಥವಾ ನನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ತೋರಿಸ್ತಾ ಇದ್ದೀನಾ? ಏನಿಲ್ಲ. ನಂಗೆ ಬೇಕಾಗಿರೋದು ನನ್ನ ಸಕ್ಸಸ್ ಫಾರ್ಮುಲಾಪ್ಪ. ಎಲ್ಲರೂ ತಿಳ್ಕೊಳ್ಳಿ, ಅವ್ರಿಗೂ ಸಕ್ಸಸ್ ಫಾರ್ಮುಲಾ ಇದ್ದೇನೆ. ತುಂಬ ದೊಡ್ಡವರು ಆರ್ಗನೈಸ್ ಆಗಿದ್ದರೆ ಮಾತ್ರ ಅವ್ರಿಗೆ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ನನಗೆ ಪ್ರತಿಯೊಂದರಲ್ಲೂ ಕ್ಲಾರಿಟಿ ಸಿಗ್ತಾ ಇದೆ. ಪಾರ್ಕಿಂಗಿಂದ ಕ್ಲಾರಿಟಿ ಸಿಗ್ತಾ ಇದೆ. ಪಾರ್ಕಿಂಗ್ ಹ್ಯಾಸ್ ಬಿಕಮ್ ಮೈ ಬಿಗ್ಗೆಸ್ಟ್ ಸಬ್ಜೆಕ್ಟ್. ದಟ್ಸ್ ಇಟ್. ಇವಾಗ ತುಂಬ ವಯಸ್ಸಾದವರು ಅಥವಾ ಒಂದು ಸರ್ಟನ್ ಏಜ್ ಕ್ರಾಸ್ ಆಗಿರೋರು, ನಾನು ಇವಾಗ ಏನು ಅಚೀವ್ ಮಾಡಬೇಕು, ನನಗೆ ಯಾಕೆ ಸಬ್ಜೆಕ್ಟು, ನನಗೂ ಹೆಲ್ಪ್ ಆಗುತ್ತಾ ಅಂತ ಕೇಳೋದಾದ್ರೆ ಅವ್ರಿಗೆ ಏನು ಹೇಳ್ತೀರಾ? ಹಾಗಿದ್ರೆ ಅವ್ರು ಮಾತ್ರೆ ಇಟ್ಕೊಳ್ಳೋದು ಬೇಡವಾ? ಎಲ್ಲರೂ ಮೆಡಿಕೇಶನ್ಗೆ ಬಂದಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮಮ್ಮಂಗೆ ನಾನು ಮಾತ್ರೆಗಳು ಮಾಡಿಕೊಟ್ಟಿದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ. ಇವಾಗ ಸ್ಟ್ರಿಪ್ಸ್ ಇದೆ ಅಥವಾ ಒಂದು ಟ್ರೇ ತುಂಬ ಮಾತ್ರೆ ಕೊಟ್ಬಿಟ್ಟು ಅವ್ರು ನೀನು ಇಷ್ಟ ಬಂದಂಗೆ ತಗೋ ಅಂದ್ರೆ ಆಗಲ್ಲ. ಅವ್ರಿಗೆ ಯಾರಾದರೂ ಒಬ್ಬರು ಆರ್ಗನೈಸ್ ಮಾಡಿ ಕೊಡಬೇಕು. ನಾನು ಬಿಫೋರ್ ಫುಡ್ಡಿನ ಮಾತ್ರೆ, ಆಫ್ಟರ್ ಫುಡ್ಡಿನ ಮಾತ್ರೆ ಬೇರೆ ಬೇರೆ ಬಾಕ್ಸ್ಗಳಲ್ಲಿ ಹಾಕಿಟ್ಟಿರ್ತೀನಿ. ಎಷ್ಟು ತೊಗೋಬೇಕು ಅಂತ ಹಾಕಿಟ್ಟಿರ್ತೀನಿ, ಎಷ್ಟೊತ್ತಿಗೆ ತೊಗೋಬೇಕು ಅಂತ ಹಾಕಿಟ್ಟಿರ್ತೀನಿ. ನೋಡಿ ತಗೊಳ್ತಾರೆ. ಮಾತ್ರೆ ಪಾರ್ಕಿಂಗ್, ಮೆಡಿಸನ್ ಪಾರ್ಕಿಂಗ್ ಅಲ್ವಾ? ಈಸಿ ಅಲ್ವಾ? ಅವರು ಏನಾದರೂ ಒಂದು ಅವ್ರ ಫೋನ್ ಇಟ್ಕೊಂಡಿರ್ತಾರೆ. ಈಗ ನಮ್ಮಮ್ಮ ಮರ್ತೋಗ್ತಾ ಇರ್ತಾರೆ. ಅವ್ರ ಫೋನನ್ನು ನಾನು ಆರ್ಗನೈಸ್ ಮಾಡಿ ಪಾರ್ಕ್ ಮಾಡಿ ಕೊಡ್ತೀನಿ. ನಿನ್ನ ಬ್ಯಾಗಲ್ಲಿ ಇರಲಿ ಅಥವಾ ನಿನ್ನ ಜಾಗ ಇದು ಅಂತ 2-3 ಸಲ ಅವ್ರು ಮರೀತಾರೆ. ಮತ್ತು ನಾನು ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಕನ್ನಡಕ ಎಲ್ಲೋ ಇಟ್ಟಿರ್ತಾರೆ. ನಾವು ಮಾಡ್ತೀವಿ ಇವೆಲ್ಲ ಅಲ್ವಾ? ಇದರಲ್ಲಿ ಸಮಯ ಕಳೆದೋಗ್ತಾ ಇದೆ, ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಇದೆ. ಈಗ ಯಾವುದೋ ಒಂದು ಸೈನ್ ಹಾಕಬೇಕು, ನನ್ನ ಹತ್ರ ಪೆನ್ ಇಲ್ಲ. ಯಾವುದೋ ಓದಬೇಕು, ಕನ್ನಡಕ ಇಲ್ಲ, ಸಿಗ್ತಾ ಇಲ್ಲ ಆ ಟೈಮ್ಗೆ. ಸೊ ಸಣ್ಣ ವಿಷಯಗಳನ್ನು, ಪಾರ್ಕಿಂಗ್ ಅನ್ನುವ ಸಬ್ಜೆಕ್ಟನ್ನು ನಾನು ಸ್ಪೆಷಲೈಸ್ ಆಗೋದಕ್ಕೆ ಹೊರಟಿದ್ದೀನಿ. ನನಗೆ ಇದರ ಅನುಭವ ಕಾಣ್ತಾ ಇದೆ, ಅಡ್ವಾಂಟೇಜಸ್ ಜಾಸ್ತಿ ಕಾಣ್ತಾ ಇದೆ. ನಂಗೆ ತುಂಬ ಸಮಯ ಉಳಿತಾಯ ಆಗ್ತಾ ಇದೆ, ಕೆಲಸ ಜಾಸ್ತಿ ಮಾಡ್ತಾ ಇದ್ದೀನಿ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಾ ಇದೆ. ಇದಿಷ್ಟೇ. ಈ ಥರ ಇನ್ನೂ ಕಂಟಿನ್ಯೂ ಮಾಡ್ತೀನಿ.
ಇಷ್ಟಿಷ್ಟೇ ಸೂಕ್ಷ್ಮವಾದ ಸಬ್ಜೆಕ್ಟ್ಸ್. ಅಬ್ಸಲ್ಯೂಟ್ಲಿ. ಇನ್ನು ಕೇಳ್ತಾ ಇದ್ರೆ ಲೈಫ್ ಇಸ್ ಸೋ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅನಿಸುತ್ತೆ. ದಟ್ಸ್ ಯುವರ್ ಮಂತ್ರ. ಥ್ಯಾಂಕ್ ಯು ವೆರಿ ಮಚ್.